ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ರೊಟ್ಟಿ ಚಟ್ನಿ ರೆಡಿ ಆಗೈತೆ. ಸ್ವಲ್ಪ ಅದಕ್ಕೆ ಉಪ್ಪಿನಕಾಯಿ, ಟೊಮೊಟೊ ಉಪ್ಪಿನಕಾಯಿ ಮಾಡಿದ್ದೆ. ಟೊಮೊಟೊ ಉಪ್ಪಿನಕಾಯಿ ತಗೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಅಕ್ಕಿ ರೊಟ್ಟಿಗೆ ಬೇಕಾಗಿರೋದು ಅಕ್ಕಿ ಹಸಿಟ್ಟು ಸ್ವಲ್ಪ ತಗೊಂಡಿದ್ದೀನಿ. ಒಂದು 2-3 ಗ್ಲಾಸ್ ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಬಿಸಿನೀರು ಹಾಕಿ ಕಲಿಸ್ತೀನಿ. ಮತ್ತೆ ಏನು ಹಸಿಟ್ಟು ಹಾಕ್ಕೊಳಲ್ಲ, ಬಿಸಿನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದನ್ನ. ನೋಡ್ರಿ, ಅಕ್ಕಿ ಹಸಿಟ್ಟು ರೆಡಿ ಆಗೈತೆ. ಈ ಸೈಡ್ಗೆ ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಕೊಬಿಡೋಣ. ಇದನ್ನ ಅಕ್ಕಿ ಹಸಿಟ್ಟನ್ನ ಕಲಸಿ ಮೈದಾ ಹಸಿಟ್ಟು ಕಲಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸೈಡ್ಗೆ ಎತ್ತಿಕೊಳ್ಳೋಣ, ಸ್ವಲ್ಪ ಹೊತ್ತು ನೆನ್ಕೊಂಡ್ಲಿ. ನೋಡಿ ಫ್ರೆಂಡ್ಸ್, ನಾನು ಹಸಿಟ್ಟು ಕಲಸಿಟ್ಕೊಂಡಿರೋದು ಇದು ಅಕ್ಕಿ ಹಸಿಟ್ಟು 3 ಉಂಡೆ ಮಾಡ್ಕೊಂಡಿದ್ದೀನಿ. ಇದು ಮೈದಾ ಹಸಿಟ್ಟು 3 ಉಂಡೆ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಲಟ್ಟಿಸ್ಕೊಳ್ಳೋಣ. ನೋಡ್ರಿ, ಇದು ಹಸಿಟ್ಟು ಇದು ಲಟ್ಟಿಸ್ಕೊತೀನಿ. ಚಪಾತಿಗೆ ಹೆಂಗೆ ಲಟ್ಟಿಸ್ಕೊತೀವೋ ಹಂಗೆ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಅಕ್ಕಿ ಹಸಿಟ್ಟು ಒಂದು ಮುಂದೆ ತಗೊಂಡು ಇದರೊಳಗೆ ಇಟ್ಕೊಂಡು ಮಡ್ಚ್ಕೊಳ್ಳೋಣ. ಲಟ್ಟಿಸ್ಕೊಳ್ಳೋಣ ಇದನ್ನು. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಇದು ಚಪಾತಿ ಥರನೇ ತೆಳುವಾಗಿರ್ತೈತೆ ರೊಟ್ಟಿ. ಒಂದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುಟ್ಟಿದ್ರೆ ನೋಡೋಣ. ಇಲ್ಲಿಗೆ ಸೂಪರಾಗಿ ಬರ್ತದೆ ಫ್ರೆಂಡ್ಸು. ಸೂಪರ್ ರೆಸಿಪಿ ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ ಫ್ರೆಂಡ್ಸ್. ಕಮೆಂಟ್ ಸಿಕ್ಕ್ರಿ, ನೀವು ಯಾವ ಥರ ಮಾಡ್ತೀರೋ, ಯಾವ ಥರ ಮಾಡ್ಬೋದು ಅಂತ. ನಾನಾದರೆ ರೊಟ್ಟಿ ಈ ಥರ ಪ್ಲೇನ್ ರೊಟ್ಟಿ ಆದರೆ ಈ ಥರ ಮಾಡ್ತೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕೋದಾದರೆ ಇನ್ನೊಂದು ಥರ ಮಾಡ್ತೀನಿ. ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡ್ರಿ, ಈಸಿಯಾಗಿ ಕೈಯಲ್ಲಿ ಕಳೆದು ಹಾಕ್ಬಿಡ್ಬೋದು. ಸುತ್ತನೂ ನೋಡಿ ಫ್ರೆಂಡ್ಸ್, ಆಗೈತೆ. ತಕ್ಕೊಬಿಡ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ರೊಟ್ಟಿ ಚಟ್ನಿ ರೆಡಿ ಆಗೈತೆ. ಸ್ವಲ್ಪ ಅದಕ್ಕೆ ಉಪ್ಪಿನಕಾಯಿ, ಟೊಮೊಟೊ ಉಪ್ಪಿನಕಾಯಿ ಮಾಡಿದ್ದೆ. ಟೊಮೊಟೊ ಉಪ್ಪಿನಕಾಯಿ ತಗೊಂಡಿದ್ದೀನಿ. ಈ ಥರ ಮೃದುವಾಗಿರ್ತೈತೆ ಫ್ರೆಂಡ್ಸ್ ಇದು. ನೋಡಿ,